ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರುಜಿಯವರಿಗೆ ನಮಸ್ಕರಿಸುತ್ತಾ, ನಾನು ನಿಮ್ಮ ವಿಶ್ವಾಸಿತ ಜ್ಯೋತಿಷ್ಯ ಮಾರ್ಗದರ್ಶಿ ಕೃಷ್ಣಕುಮಾರ ಶರ್ಮಾ. ಈ ದಿನದ ವಿಷಯ ವಧೂವರರ ಸಾಲುವಳಿ. ಅಂದರೆ ಮದುವೆಗೆ ವಧೂವರರನ್ನು ನಾವು ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಗುಣಗಳನ್ನು ನೋಡಬೇಕಾಗತ್ತೆ. ಗುಣಗಳು ಅಂತಂದರೆ ತಾಮಸಿಕ, ರಾಜಸಿಕ ಮತ್ತು ಸಾತ್ವಿಕ ಗುಣಗಳು. ತಾಮಸಿಕ ಗುಣ ನಿಧಾನವಾಗಿರ್ತಾರೆ, ಆರಾಮವಾಗಿರ್ತಾರೆ. ರಾಜಸಿಕ ಗುಣ ಅವರಿಗೆ ಉತ್ಸಾಹನೂ ಹೆಚ್ಚು ಮತ್ತು ಅವರು ಶುಭ್ರವಾಗಿ ಮತ್ತು ವೈಭವವಾಗಿ ಇರಬೇಕು ಅಂದ್ಕೋತಾರೆ. ಸಾತ್ವಿಕ ಗುಣದವರು ಸಾತ್ವಿಕ ಆಹಾರವನ್ನು ತಗೊಳ್ತಾರೆ, ಸಿಂಪಲ್ಲಾಗಿರ್ತಾರೆ, ಯಾವುದೇ ಆಡಂಬರ ಹೆಚ್ಚಾಗಿ ಅವ್ರಿಗೆ ಬೇಕನ್ಸೋದಿಲ್ಲ. ಈಗ ನಾವು ಹುಡುಗ ಹುಡುಗಿನ ನೋಡಿದಾಗ ಇಬ್ಬರು ಸಾಧ್ಯವಾದಷ್ಟು ಒಂದೇ ಗುಣದವರಾಗಿರಬೇಕು. ತಾಮಸಿಕದವರು ಹೊಂದಿಕೆ ಆಗುತ್ತೆ. ಇಬ್ಬರ ಆಲೋಚನೆಗಳು, ಇಬ್ಬರ ಭಾವನೆ, ವರ್ತನೆಗಳು ಒಂದೇ ವಿಧವಾಗಿರುತ್ತೆ. ಹಾಗಾಗಿ ಅಲ್ಲಿ ಸಮಸ್ಯೆ ಬರೋದಿಲ್ಲ. ತಾಮಸಿಕದವ್ರಿಗೆ ನಾವು ರಾಜಸಿಕದವ್ರನ್ನ ಏನಾದರೂ ಸಂಬಂಧ ಮಾಡಿದ್ರೆ, ರಾಜಸಿಕದವರು ಒಳ್ಳೆ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೋಟ್ಲಿಗೆ ಹೋಗಬೇಕು ಅಂತಾರೆ. ಅವರಿಗೆ ತಿಂಡಿಯ ರುಚಿಗಿಂತ ಅಲ್ಲಿಯ ಒಂದು ವಾತಾವರಣ ಬಹಳ ಮುಖ್ಯ ಆಗುತ್ತೆ. ತಾಮಸಿಕದವ್ರು ಹೇಳ್ತಾರೆ, ಎಲ್ಲೋದ್ರೇನು ತಿಂಡಿ ತಾನೆ, ಆ ಹೋಟ್ಲಿಗೆ ಯಾಕೆ ಹೋಗಬೇಕು, ಇಲ್ಲೇ ತಿನ್ನೋಣ ಅಂತ. ಹಾಗೆ ಅವರಿಬ್ಬರಿಗೂ ಅಲ್ಲೇ ವ್ಯತ್ಯಾಸ ಬರುತ್ತೆ. ಹಾಗೆಯೇ ಸಾತ್ವಿಕದವ್ರು ಇರ್ತಾರೆ. ಸಾತ್ವಿಕದವ್ರಿಗೆ ಸಾತ್ವಿಕ ಆಹಾರ ಇಷ್ಟ. ಅವರು ಜ್ಯೂಸ್ ಕುಡಿಯೋಣ ಅಂತಾರೆ, ಇವರು ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತಾರೆ. ಅಥವಾ ಅವರು ಐಸ್ ಕ್ರೀಮ್ ತಿನ್ನೋಣ ಅಂತಾರೆ, ಇವರು ಹಣ್ಣು ಹಂಪಲು ತಿನ್ನೋಣ ಅಂತಾರೆ. ಹೀಗೆ ಸಾತ್ವಿಕದವ್ರಿಗೆ ಮತ್ತು ರಾಜಸಿಕದವ್ರಿಗೂ ಆಗಲಿ, ಸಾತ್ವಿಕದವ್ರಿಗೆ ತಾಮಸಿಕದವ್ರಿಗಾಗಲಿ ಹೊಂದಾಣಿಕೆ ಆಗೋದಿಲ್ಲ, ಸಮಸ್ಯೆಗಳಾಗತ್ತೆ. ಆದ್ದರಿಂದ ನಾವು ಮದುವೆ ಸಂಬಂಧಕ್ಕೆ ಹೊಂದಾಣಿಕೆ ಮಾಡುವಾಗ ಒಂದೇ ಗುಣ ಇರತಕ್ಕಂತಹ ಹುಡುಗ ಮತ್ತು ಹುಡುಗಿಗೆ ಸಂಬಂಧವನ್ನು ನೋಡೋದು ಬಹಳ ಒಳ್ಳೆಯದು. ಇದಿಷ್ಟು ಈ ದಿನ ವಿಚಾರ. ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ.